ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆಯ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಕೃಪಾವರನ್ನು ಆತನ ಅದ್ಭುತವಾಗಿ ನಮ್ಮನ್ನು ಪ್ರೀತಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿರೋದ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇತರರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನಂಬಿರಿ ಆಶೀರ್ವಾದ ಹೊಂದಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರನ್ನ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಮತ್ತೇನ ಬರೆದ ಸುವಾರ್ತೆ 21 ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ. ಅದಕ್ಕೆ ಯೇಸು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದನ್ನು ನೀವು ಮಾಡುವಿರಿ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನೀವು ಸಂಶಯ ಪಡದೆ ನಂಬಿದರೆ ಅಂಜೂರದ ಮರ ಹಾಗೆ ನಿಮ್ಮನ್ನು ಅದ್ಭುತ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕೆಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಯೇಸು ಸ್ವಾಮಿ ಕೂಡ ಈ ಭೂಮಿಗೆ ಬರುವಾಗ ಅಂದರೆ ಅವ್ರು ಮನುಷ್ಯರ ಹಾಗೆ ಬಂದಿದ್ದಾರೆ ಎಂಬುದನ್ನು ನೋಡ್ತೀವಿ. ಮನುಷ್ಯರ ಹಾಗೆ ಎಲ್ಲ ರೀತಿಯಲ್ಲಿ ಯಾರಿಗೆ ಸಹಾಯ ಕಷ್ಟ ಕಣ್ಣೀರಿದೆ ಅವರಿಗೆಲ್ಲ ಬಿಡುಗಡೆ ಕೊಟ್ಟಿದ್ರೆ ಎಂಬುದನ್ನು ನೋಡ್ತೀವಿ. ಅದೇ ತರ ಒಂದು ಸ್ತ್ರೀ ಒಂದು ಪಾಪದಲ್ಲಿ ಜೀವಿಸ್ತಾ ಇದ್ದಳು. ಅವಳು ಅಂಥ ಯಾರು ಹೋದ್ರು ಕೂಡ ಕ್ಷಮಿಸದಂತ ಒಂದು ಇದಾದ್ರು. ಆದ್ರೆ ದೇವ್ರು ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 50ನೇ ವಚನ ನೋಡ್ತೀವಿ. ಪ್ರೀತಿಯ ಮಕ್ಕಳಲ್ಲಿ ಹೀಗೆ ಬರ್ತಾರೆ ನೋಡಿ. ಏನಂತಾರೆ, ಆದರೆ ಆತನು ಆ ಹೆಂಗಸಿಗೆ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ, ಅದೇ ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಆಮೆನ್. ಅವ್ರ ಪ್ರೀತಿಯ ಮಕ್ಕಳೇ, ನಿನ್ನ ಸಮಾಧಾನದಿಂದ ಹೋಗು ಎಂಬುದಾಗಿ, ಇನ್ ಮುಂದೆ ಪಾಪ ಮಾಡಬೇಡ, ನೀನು ಒಳ್ಳೆ ರೀತಿಯಲ್ಲಿ ಜೀವಿಸು ಎಂಬುದಾಗಿ. ಅವ್ರ ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರಲ್ಲಿ ನಾವು ನಂಬಿಕೆಯಿಂದ ಬರಬೇಕು. ದೇವರು ಎಲ್ಲವನ್ನು ಅದ್ಭುತ ಮಾಡ್ತಾನೆ, ನನ್ನ ಕುಟುಂಬದಲ್ಲಿ ಜಯ ಕೊಡ್ತಾನೆ ಎಂಬಂತ ಒಂದು ನಂಬಿಕೆಯಿಂದ ನಾವು ಬರುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿಯ ಮಕ್ಕಳೇ, ಅದೇ ತರ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 48ನೇ ವಚನ ಹೇಳ್ತದೆ, 12 ವರ್ಷ ರೋಗಿ ತನ್ನ ಸ್ತ್ರೀ ತನ್ನ ರಕ್ತ ಕೂಪಿಸಿದಾಗ ಬಳತಾ ಇದ್ದಳು. ದೇವರೇ, ನಾನು ಯಾರು ಗುಣಪಡಿಸ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹತ್ರ ನಂಬಿಕೆಯಿಂದ ಬರುವಾಗ ಅವಳು ಗುಣಪಡಿಸ್ತಾರೆ ಎಂಬುದನ್ನು ನೋಡ್ತೀವಿ. ನಿನ್ನ ನಂಬಿಕೆಯಂತೆ ನಿನ್ನ ಸ್ವಸ್ಥವಾಯ್ತು ಅಂತ ಹೇಳ್ತಾರೆ ನೋಡಿ. ಪ್ರೀತಿಯ ಮಕ್ಕಳಲ್ಲಿ ಹೇಳ್ತಾರೆ, ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಿಯಿಂದ ಹೋಗು ಎಂದು ಹೇಳಿದನು ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳು, ದೇವರ ಬಳಿಗೆ ಬರುವಾಗ ಆತ ನಮ್ಮ ಆಶೀರ್ವದಿಸ್ತಾರೆ. ನಮ್ಮನ್ನು ಆತನಲ್ಲಿ ನಾವು ನಂಬಿಕೆಯಿಂದ ಇರಬೇಕು. ನಮಗೆ ಸಹಾಯ ಮಾಡುವಂತಹ ದೇವರು ಎಂದು ಕೈ ಬಿಡೋರೆಲ್ಲ ಪ್ರೀತಿಯ ಮಕ್ಕಳು ನಮಗೆ ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ತರ ನೋಡಿದಾದ್ರೆ ಪ್ರೀತಿಯ ಮಕ್ಕಳೇ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನ ನೋಡಿದಾದ್ರೆ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ. 40ನೇ ವಚನ, ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಲಾಜರಸ್ ಸತ್ತೋಗ್ತಾರೆ. ಹೋಗುವಾಗ ಮಾರ್ತಳಿಗೆ ಹೇಳ್ತಾರೆ, ಅಪ್ಪ ದೇವ್ರೆ, ನೀನ್ ಬರಲ್ ಹೋದ್ರೆ ನನ್ನ ತಮ್ಮ ಸಾಯ್ತಿದ್ದಿಲ್ಲ ಎಂಬುದಂತ ಒಂದು ಅಪನಂಬಿಕೆ ಇದ್ದಳು. ಆದ್ರೆ ದೇವ್ರು ಹೇಳ್ತಾರೆ, ನೀನು ನಂಬಿದರೆ ನೀನ್ ಮಹಿಮೆಯನ್ನ ಕಾಣ್ತಿ ಎಂಬುದಾಗಿ ಮಾರ್ತಳಿಗೆ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ಈ ದಿನ ನಾವು ತೀರ್ಮಾನ ಮಾಡ್ಕೊಳ್ಬೇಕು. ದೇವ್ರನ್ನ ನಾವು ನಂಬಬೇಕು. ದೇವರಲ್ಲಿ ನಂಬಿಕೆಯಿಂದ ಇರುವಾಗ ನಮ್ಗೆ ದೇವ್ರು ಆಶೀರ್ವದಿಸ್ತಾರೆ. ಎಲ್ಲರೂ ಕೈ ಬಿಟ್ಟರು ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ ದೇವ್ರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳು, ದೇವ್ರ ಬಳಿಗೆ ಬರುವಾಗ ದೇವ್ರು ನಮ್ಮ ಮಹಿಮೆನ ನೋಡ್ತೀವಿ. ಎಷ್ಟೋ ಜನ ದೇವ್ರು ಇಲ್ಲದೆ ತಮ್ಮ ಇಷ್ಟವನ್ನು ಹಾಗೆ ಜೀವಿಸ್ತಾ ಇದ್ದಾರೆ, ಕಷ್ಟದಲ್ಲಿ ಸಿಲ್ಕೊಳ್ತಾರೆ, ಸಮಸ್ಯೆಯಲ್ಲಿ ಸಿಲ್ಕೊಳ್ತಾರೆ. ಆದ್ರೆ ದೇವರಲ್ಲಿ ನಾವು ನಂಬಿಕೆಯಿಂದ ಬರುವಾಗ ದೇವ್ರು ನಮ್ಮನ್ನು ಅದ್ಭುತ ಮಾಡ್ತಾನೆ. ಆತನಲ್ಲೇ ನಾವು ಜೀವಿಸ್ಬೇಕು. ಆತನು ನಮ್ಗೆ ಸಹಾಯ ಮಾರ್ಗದರ್ಶಿ ಆಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಆತ ನಮಗೆ ಎಲ್ಲವನ್ನು, ಮಗಳೇ ಯಾಕೆ ಕಣ್ಣೀರಲ್ಲಿದೆ, ನನ್ನನ್ನು ನಂಬು, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ಎಲ್ಲ ಕೊರತೆಯನ್ನು ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ಇಂದು ಹೇಳ್ತಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಇಂದು ನಾವು ತೀರ್ಮಾನ ಮಾಡ್ಕೊಳ್ಳೋಣ. ದೇವ್ರೆ, ಇನ್ಮೇಲೆ ನಿನ್ನನ್ನೇ ನಂಬ್ತೀನಿ, ನೀನ್ ನನಗೆ ಎಲ್ಲ ಪರಿಸ್ಥಿತಿಯಲ್ಲಿ ಸರಿಪಡಿಸು. ನಂದು ರಕ್ತ ಕುಸಿಬೆ ರೋಗನ ಯಾವ ರೀತಿಯಲ್ಲಿ ವಾಸಿ ಮಾಡಿದೋ ಅಂದೇ ನನ್ನ ಕುಟುಂಬದಲ್ಲಿ ಎಲ್ಲ ಆ ರೋಗಗಳಲ್ಲಿ ಇದ್ದಂತ ಎಲ್ಲ ತೆಗೆದಾಕು. ನಿನ್ನ ನಂಬಿಕೆಯಿಂದ ಜೀವಿಸ್ತೀನಪ್ಪ, ನಮ್ಮ ಕುಟುಂಬನ ಆಶೀರ್ವದಿಸು, ಎಲ್ಲರನ್ನು ಆಶೀರ್ವದಿಸು ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಲೋ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುತ್ತೆ ಸಹಾಯ ಮಾಡಿದೆ.
ಹೌದಪ್ಪ ಯೇಸುವೆ, ಆ ರಕ್ತ ಕುಸುಬಿನ ಯಾವ ರೀತಿಯಲ್ಲಿ ಸ್ವಸ್ಥ ಮಾಡಿದೋ ಅದೇ ತರ ಈ ವಿಡಿಯೋ ಅನ್ನೋತರ ಅವ್ರ ನಂಬಿಕೆಯಿಂದ ಜೀವಿಸುವಂತ ಸಹಾಯ ಮಾಡು. ಅವರಲ್ಲಿದ್ದಂತೆಲ್ಲ ಬಲಹೀನತೆ ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.